ಪಂಜಾಬಲ್ಲಿ ನೀವು ಒಂದು ಹೋರಾಟವನ್ನ ಮಾಡುವಾಗ ನಾನು ಕೇಳ್ಪಟ್ಟೆ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಯ್ತು, ನೀವು 4 ತಿಂಗಳು ಬೆಡ್ ರೆಸ್ಟ್ ಅಲ್ಲೇ ಇದ್ರಿ ಅಂತ. ಏನಾಗಿತ್ತು, ಇವಾಗ ಹೇಗಿದ್ದೀರಾ? ಫೆಬ್ರವರಿ 14ನೇ ತಾರೀಕು 1 ವರ್ಷ ಆಯಿತು ನನಗೆ ಪಂಜಾಬಲ್ಲಿ ಆಕ್ಸಿಡೆಂಟ್ ಆಗಿ. ನಮ್ಮ ಜಗಜೀತ್ ಸಿಂಗ್ ದಲೇವಾಲ್ ಅವರು ಲಕ್ಷಾಂತರ ರೈತರ ಜೊತೆ ಚಳುವಳಿ ಮಾಡ್ತಿದ್ರು. ನಾವು ಕೂಡ ನಮ್ಮ ಕರ್ನಾಟಕದಿಂದ ಹೋಗಿದ್ವಿ. ಆಗ ಕೇಂದ್ರ ಸರ್ಕಾರ ಚಂಡೀಗಢದಲ್ಲಿ ಮೀಟಿಂಗ್ ಕರೆದಾಗ ನಾವು ಒಂದು 25 ಕಾರಲ್ಲಿ ಚಂಡೀಗಢಕ್ಕೆ ಹೋಗ್ತಾ ಇದ್ವಿ. ಹೋಗುವಾಗ ನಾನು ಕೂಡ 4ನೇ ಕಾರಲ್ಲಿ ಕುಳಿತಿದ್ದೆ, ಮುಂದಲ್ಲೇ ಕುಳಿತಿದ್ದೆ. ಅಲ್ಲಿ ಚಂಡೀಗಢಗೆ ಒಂದು 30 ಕಿಲೋಮೀಟರ್ ದೂರದಲ್ಲಿ ಯಾರೋ ಸಡನ್ನಾಗಿ ನುಗ್ಗಿದಾಗ ಕಾರುಗಳೆಲ್ಲ ನಿಂತ್ಕೊಂಡ ತಕ್ಷಣ ನಮ್ಮ ಕಾರವರು ಮುಂದೆ ಕಾರಲ್ಲಿ ಹೊಡೆದ ತಕ್ಷಣ ನನಗೆ ಶೇಕ್ ಆಗ್ತಲಾಗ ಹಿಂದ್ಗಡೆ ಸ್ಪೈನಲ್ ಕಾರ್ಡು ಕಟ್ಟಾದ ತಕ್ಷಣ ನನಗೆ ಕೈ ಕಾಲು ಏನೂ ಗೊತ್ತಾಗಿಲ್ಲ. ಜ್ಞಾನ ಇತ್ತು, ಕೈ ಕಾಲು ಏನೂ ಗೊತ್ತಾಗಲಿಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋದ ತಕ್ಷಣ ಅವರು ನನಗೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡಬೇಕಾಗ್ತದೆ ಅಂತ ಹೇಳಿದರು. ಆ ಅಪಘಾತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರು ಏರ್ ಲಿಫ್ಟ್ ಮಾಡಿಸಿದ್ರು. ಅಲ್ಲಿಂದ ಚಂಡೀಗಢದಿಂದ ವಿಮಾನ ಆಂಬುಲೆನ್ಸಲ್ಲಿ ಬೆಂಗಳೂರು ತರಿಸಿ ಮಣಿಪಾಲ್ HAL ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ಆಪರೇಷನ್ ಮಾಡಿಸಿ. ಅದು ಸರ್ಕಾರಕ್ಕೂ ಕೂಡ ಒಂದು 30 ಲಕ್ಷ ರೂಪಾಯಿನಷ್ಟು ಖರ್ಚಾಗಿದೆ.